ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬಿಡೋದು ಸನ್ಮಾನ್ಯ ರಾಜೀವ್ ಗೌಡ ನೇತೃತ್ವದಲ್ಲಿ ಈ ಕೆಲಸವನ್ನು ನೀವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಂತೂ ಬರ್ತಾ ಇದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಶಶಿಧರ್ ಮುನಿಯಪ್ಪ ಅವರ ನೇತೃತ್ವದಲ್ಲೇ ನಡೆದಿದ್ದು. PLD ಬ್ಯಾಂಕು ಹಂಗೆ ನಡೆದಿದೆ. ಮುಂದೆ ಎಲ್ಲ ಚುನಾವಣೆಗಳು ಅವ್ರ ನೇತೃತ್ವದಲ್ಲಿ ಎಲ್ಲ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಡೀತದೆ. ನನ್ನ ನೇತೃತ್ವದಲ್ಲಿ ನೀವು ಮಾಡಲೇಬೇಕು ಅಂತ ನನ್ನ ಜವಾಬ್ದಾರಿ ವಹಿಸಿದ್ದಾರೆ. ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಪಕ್ಷ ಅಂತಂದಮೇಲೆ ಪಕ್ಷದಲ್ಲಿ ಯಾರೇ ಇರಲಿ, ಸೋತಿರಲಿ ಗೆದ್ದಿರಲಿ, ಇವತ್ತು ನಮ್ಮ ಸರ್ಕಾರ ಇದೆ. ಅಭ್ಯರ್ಥಿ ನೀನೇ ನಿಂತ್ಕೊಂಡು ಅದು ಮುನ್ನಡೆಸಬೇಕು ಅಂತ ನನಗೆ DK ಶಿವಕುಮಾರ್ ಸ್ಟ್ರಿಕ್ಟಾಗಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ವಿ ಮುನಿಯಪ್ಪನವ್ರಿಗೆ ಹಿಂದೆ ಖಂಡಿತ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರೆಲ್ಲರೂ ಅವರೇ ನಮ್ಗೆ ಇಲ್ಲಿ ಬರಬೇಕಾದ್ರೆ ಎಲ್ಲ ಲೀಡರ್ಗಳನ್ನು ಕರೆದು, ಇನ್ನು ಮುಂದಿನ ನನಗೆ ಈಗ ವಯಸ್ಸಾಯಿತು, ಅನಾರೋಗ್ಯದ ಕಾರಣ ಇನ್ನು ರಾಜೀವ್ ಗೌಡ್ರೆ ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರನ್ನ ಕರೆದು ಅವ್ರ ಮುಖಂಡತ್ವದಲ್ಲಿ ನನಗೆ ನೇಮಕ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಅವ್ರ ಹತ್ರ ಬಂದು ಶಶಿಧರ್ ಮುನಿಯಪ್ಪನವರು ಮತ್ತು ವಿ ಮುನಿಯಪ್ಪನವರು ಇಬ್ಬರೂ ಕೂಡ ಬಂದು ಹೇಳಿಕೆ ಮಾಡಿ, ಇನ್ನು ಮುಂದೆ ರಾಜೀವ್ ಗೌಡ್ರೆ ಪಕ್ಷನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರ ಹತ್ರ ಅವರೇ ಬಂದು ಹೊಂದ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಖಂಡಿತ ಅವರು ಸಲಹೆ ಕೂಡ ಇಟ್ಕೊತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತಗಳಿದೆ, ಈಗಾಗಲೇ ಹೇಳ್ದಂತಾನೆ. ಈಗಾಗಲೇ ನಮ್ಮ ಹೈಕಮಾಂಡ್ ಏನಿದೆ, KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಆಲ್ರೆಡಿ ನಮ್ಮ ಮಾಹಿತಿಗೆ ಹೇಳಿದ್ದಾರೆ. ನಾನು ಅವ್ರನ್ನ ವಿ ಮುನಿಯಪ್ಪನವ್ರನ್ನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡೋಂಥ ಕೆಲಸನೂ ಮಾಡಲ್ಲ. ಅವರು ಇರೋ ತನಕ ಅವ್ರ ಜೊತೆಯಲ್ಲಿ ಅವ್ರಿಗೆ ಏನು ಮಾರ್ಗದರ್ಶನ ತಗೊಂಡು ಎಲೆಕ್ಷನ್ ನಾನೇ ನಡೆಸ್ಕೊಂಡು ಹೋಗ್ಬೇಕು ಅಂತ ನನಗೆ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಇದೆ. ಸೋತಿರಲಿ ಗೆದ್ದಿರಲಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರು ಇರ್ತಾರೆ ಅವ್ರ ಮುಖಾಂತರನೇ ಎಲೆಕ್ಷನ್ ಚುನಾವಣೆ ನಡೀಬೇಕು. ಆವಾಗ ಏನು ಹೇಳಿದ್ದಾರೆ ಅದನ್ನು ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಕೂಡ ನನಗೆ ಕಿವಿ ಹೇಳಿದ್ದಾರೆ. ಅದನ್ನು ನಾನು ಖಂಡಿತ ಅದನ್ನು ಯಾವ ರೀತಿ ನಮ್ಮ ಹೈಕಮಾಂಡ್ ಡೈರೆಕ್ಷನ್ಸ್ ಇರುತ್ತೆ ಅದ್ರ ಪ್ರಕಾರ ನಾನು ನಡೆಸ್ಕೊಂಡು ಹೋಗ್ತೀನಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುಂದೆ ಬರುವಂಥ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ಮತ್ತು ನಮ್ಮ ಏನು ಇಲ್ಲಿ ನಮ್ಮ ಡೈರಿದು ಒಕ್ಕೂಟದ ಎಲೆಕ್ಷನ್ಗಳಿರ್ಬೋದು, ಮುಂದೆ ಯಾವುದೇ ಒಂದು ಚುನಾವಣೆ ಬರಲಿ, ಚುನಾವಣೆಗಳನ್ನ ಎದುರಾಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಎದುರಿಸೋಕೆ ಸಿದ್ಧವಾಗಿದ್ದೀವಿ. ಅದಕ್ಕೆ ಸಮಯ ಬಂದಾಗ ಏನು ಬೇಕೋ, ಏನಾಗುತ್ತೆ ರಾಜಕೀಯವಾಗಿದ್ದಾಗ ಇರಲಿ, ಒಬ್ಬರು ಹಂಗೆ ಹಿಂಗೆ ಇರ್ಬೋದಿಲ್ಲ, ಎಲ್ಲರೂ ಒಗ್ಗೂಡಿಸ್ಕೊಳ್ಳೋಂಥ ಕೆಲಸ ನಾನು ಏನು ಮಾಡಬೇಕು ನಮ್ಮ ಹೈಕಮಾಂಡು ಇದೆ, ನಾನು ಕೂಡ ಆ ಕೆಲಸ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಒಂದೇ ದಾರಿ ಒಂದೇ ಗುರಿ ಅನ್ನೋದಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧಾಂತಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಥವ್ರನ್ನ ನಾನೀಗಾಗಲೇ ಒಂದು 3-4 ಜನನ ಒಂದೊಂದು ಕ್ಷೇತ್ರಕ್ಕೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಹೇಳಿದ್ದಾರೆ. ಅದರಲ್ಲಿ ಫೈನಲ್ ಆಗಿ ನಮ್ಮ ಲೀಡರ್ಗಳು, ಮುಖಂಡರುಗಳು ಕ್ಷೇತ್ರವಾರು ಕೂರಿಸ್ಕೊಂಡು ನಿರ್ಧಾರ ಮಾಡೋಂಥ ಕೆಲಸಗಳು ಮಾಡ್ತೀವಿ.